ಇವತ್ತು ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಸಾಂಕೇತಿಕವಾದಂತ ಚಳುವಳಿಯನ್ನ ಹಮ್ಮಿಕೊಂಡಿದ್ದೀವಿ. ಬಹುಶಃ ಬೆಂಗಳೂರು ನಗರ ಮತ್ತು ಗ್ರಾಮೀಣ ಭಾಗದಲ್ಲಿರುವಂತಹ ಸರ್ಕಾರಿ ಭೂಮಿ ಉಳಿವಿಗಾಗಿ, ದಲಿತರ ಭೂಮಿ ಉಳಿವಿಗಾಗಿ ಒಂದು ತಮಟೆ ಚಳುವಳಿಯನ್ನ ಹಮ್ಮಿಕೊಂಡಿದ್ದೀವಿ. ಬೆಂಗಳೂರು ದಕ್ಷಿಣ ತಾಲೂಕು ಬೇಗೂರು ಹೋಬಳಿ ಬೇಗೂರು ಗ್ರಾಮದ ವ್ಯಾಪ್ತಿಯಲ್ಲಿರುವಂತ 352/2, 352/3, 4 ಸುಮಾರು ಸರ್ವೆ ನಂಬರ್ಗಳಿದೆ. ಅದರಲ್ಲಿ ನಮ್ಮ ದಲಿತರಿಗೆ ಮೀಸಲಿಟ್ಟಿರಂತ ಆ ಭೂಮಿಯನ್ನ, ಅದು PTCL ಕಾಯ್ದೆಯಲ್ಲಿ ಬರುವಂತ ಭೂಮಿಯನ್ನ ಕೆಲವರು ಅಯೋಗ್ಯರು ಏನ್ ಮಾಡ್ತಾ ಇದಾರೆ ಅಂದ್ರೆ ಆದರ್ಶ್ ಅಯ್ಯರು ಮತ್ತೆ ಪ್ರಕಾಶ್ ಬಾಬು ಎಂಬುವರು ನಕಲಿ ದಾಖಲೆ ಸೃಷ್ಟಿಸಿಕೊಂಡು ಖಾಸಗಿ ಡೆವಲಪರ್ಸ್ ಮಾರಾಟ ಮಾಡಕ್ ಹೊರಟಿದ್ರು. ಆದ್ರೆ ನಾವು ಎಲ್ಲ ಹೋಗಿ ಮಾಹಿತಿ ಗೊತ್ತಾದ ತಕ್ಷಣ ಆ ಭೂಮಿಯನ್ನ ಉಳಿಸಿದ್ದೀವಿ. ಇವತ್ತು ಪಾಪ ದಲಿತರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಅವ್ರು ಯಾವುದೇ ರೀತಿ ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ, ಕೇಸ್ ಹಾಕ್ಲಿಲ್ಲ, ಏನು ಇಲ್ಲ. ಆದ್ರೂ ಕೂಡ ಈ ಭೂಮಿ ದಲಿತರ ಭೂಮಿ ನಮ್ದು ಅಂತ ಹೇಳಿ ಖಡಕ್ ಆಗಿ 20 ಕೋಟಿಗೆ ಬೇಡಿಕೆಯನ್ನ ಇಟ್ಟು ಕೆಲವು ಖಾಸಗಿ ಬಿಲ್ಡರ್ಸ್ ಹತ್ರ ಬೇಡಿಕೆ ಇಟ್ಟಿದ್ರು. ಆ ಮಾಹಿತಿ ಗೊತ್ತಾದ ತಕ್ಷಣ ಮಾನ್ಯ ಪೊಲೀಸ್ ಆಯುಕ್ತರಿಗೆ ದೂರು ಕೊಟ್ಟಿದ್ದೀವಿ. ಮಾನ್ಯ ಪೊಲೀಸ್ ಇನ್ಸ್ಪೆಕ್ಟರ್ ದೂರು ಕೊಟ್ಟು ಈಗಾಗಲೇ ಅವ್ರ ಮೇಲೆ ಕೇಸು ದೂರು ದಾಖಲಿಸಿದ್ದೀವಿ. ಬಟ್ ಏನಾಗಿದೆ ಅಂದ್ರೆ ಈ ಬೆಂಗಳೂರು ನಗರದಲ್ಲಿ ಭೂಮಿ ಬೆಲೆ ಹೆಚ್ಚಾಗಿರೋದ್ರಿಂದ ದಲಿತರ ಭೂಮಿಗಳೇ ಇರೋದು. ಈಗ ತೋಟಿ ತಳವಾರು, ನೀರ್ಗಟ್ಟಿನ ಹಂಪಿ, ಆಮೇಲೆ ಗ್ರಾಂಟ್ ಲ್ಯಾಂಡ್ಗಳು ಮಾತ್ರ ಉಳ್ಕೊಂಡಿದೆ. ಇನ್ನು ಭೂಮಿ ಎಲ್ಲ ಈಗ ಆಲ್ರೆಡಿ ಅದು ಬಂಡವಾಳಶಾಹಿಗಳ ಪರವಾಗಿ ಆಗ್ಬಿಟ್ಟಿದೆ. ಅದಕ್ಕೆ ಅಟ್ಲೀಸ್ಟ್ ಭೂಮಿ ಬೆಲೆ ಹೆಚ್ಚಿರೋದ್ರಿಂದ ದಲಿತರ ಭೂಮಿ ಆದ್ರೂ ಉಳ್ಕೊಂಡ್ಲಿ. ಅವರ ಸಮುದಾಯ ಪಾಪ ಬಹಳ ಬಡತನದಲ್ಲಿರೋರು 2 ದೇವಸ್ಥಾನ ಇಟ್ಕೊಂಡಿದ್ದಾರೆ, ಉಳುಮೆ ಮಾಡ್ತಾ ಇದ್ದಾರೆ. ಆದ್ರೆ ಇಂಥ ಭೂಮಿಗಳನ್ನ ಇವತ್ತು ಬಂಡವಾಳಶಾಹಿಗಳು, ಬ್ರಾಹ್ಮಣಶಾಹಿಗಳ ಪರವಾಗಿ ಆಗ್ತಾ ಇದೆ ಅಂದ್ರೆ ನಿಜವಾಗ್ಲೂ ಇದು ಖಂಡನೀಯ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ, DC ಸಾಹೇಬರಿಗೆ ಇವತ್ತು ಮೆಮೊರಂ ಕೊಡ್ತೀವಿ. ಕೂಡಲೇ ಅವ್ರ ಮೇಲೆ ಕ್ರಮ ತಗೊಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿ ಮನೆಗೆ ನಾವು ಮುತ್ತಿಗೆ ಹಾಕುವಂತ ಚಳುವಳಿ ನಾವು ಮಾಡ್ತೀವಿ. ದಲಿತರ ಭೂಮಿ ಉಳಿಲಿ, ಸರ್ಕಾರಿ ಭೂಮಿ ಉಳಿಲಿ, ದಲಿತರ ಮೇಲೆ ಆಗ್ತಿರುವಂತ ಶೋಷಣೆ ನಿಲ್ಲಬೇಕು. ಇವ್ರು ಏನಾದ್ರು ಬ್ರಾಹ್ಮಣಶಾಹಿಗಳು ಬಡವರ ಭೂಮಿ ಮೇಲೆ, ಬಡವರ ದಲಿತರ ಭೂಮಿ ಮೇಲೆ ಕಣ್ಣು ಹಾಕೋದು ಬಿಟ್ಟು ಇವತ್ತೇನು ತಾವು ಮಾಧ್ಯಮದಲ್ಲಿ ನೋಡಿದ ಸೌದತ್ತಿನಲ್ಲಿ ಪಾಪ ಒಂದು ವಿಧಿವೆ ಮೇಲೆ ಜಮೀನು ವಿಚಾರಕ್ಕೆ ಹೋಗಿ ಬಂಡವಾಳಶಾಹಿಗಳು ಆಕೆ ಬಟ್ಟೆಗಳನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿ ಕಂಪ್ಲೇಂಟ್ ಹೋದ್ರೆ ಸ್ಟೇಷನ್ ಕಂಪ್ಲೇಂಟ್ ತಗೊಂಡಿಲ್ಲ. ಸೌಜನ್ಯ ಹೆಣ್ಮಗಳು ಆಗ್ಲೇ ಪಾಪ ಸುಮಾರು ಜನ ಧರ್ಮಾಧಿಕಾರಿಗಳಾಗಿರ್ಬೋದು, ಇನ್ನೊಬ್ರಾಗಿರ್ಬೋದು, ಸಂವಿಧಾನ ಎಲ್ರಿಗೂ ಒಂದೇ. ಆ ಸೌಜನ್ಯ ಕೇಸು ಇದುವರೆಗೂ ಕೂಡ ಆಕೆಗೆ, ಅವರ ಕುಟುಂಬಕ್ಕೆ ನ್ಯಾಯ ಸಿಗ್ಲಿಲ್ಲ. ಕೂಡಲೇ CBI ತನಿಖೆ ಮಾಡಿ ಆ ಕುಟುಂಬಕ್ಕೆ ನ್ಯಾಯವನ್ನ ಸಿಗ್ಬೇಕು. ಒಂದು ಹೆಣ್ಣು ಮಗಳ ಮೇಲೆ, ಮರ್ಮಾಂಗದ ಮೇಲೆ ಇವರು ಮಣ್ಣು ಹಾಕಿ ಕಲ್ಲಲ್ಲಿ ಜಜ್ಜಿ ನಿಜವಾಗ್ಲೂ ಸಾಯಿಸ್ತಾ ಇದಾರೆ ಅಂದ್ರೆ ಇದೇನು ಕಾನೂನು ಇದೆಯಾ ಇಲ್ವಂತ ಗೊತ್ತಾಗ್ತಾ ಇಲ್ಲ. ಕೂಡಲೇ ಮರು ತನಿಖೆ ಮಾಡಿ, CBI ತನಿಖೆ ಮಾಡಿ ಅವ್ರು ಯಾರೇ ಆಗಿರ್ಬೋದು ಅವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಖಂಡನೆ ಅಂತ ಹೇಳಿ ಏನಾಗಿದೆ ಅಂದ್ರೆ ಇವರು ನಿರ್ಮಲಾ ಸೀತಾರಾಮ್ ಸೆಂಟ್ರಲ್ ಮಿನಿಸ್ಟರ್ ಅವ್ರ ಮೇಲೆ ಕೇಸ್ ಹಾಕಿದೀವಿ ಅಂತ ಹೇಳ್ಬಿಟ್ಟು ಎಲ್ಲ ಅಧಿಕಾರಿಗಳಿಗೆ, KS ಅಧಿಕಾರಿಗಳಿಗೆ ಮತ್ತೆ BBMP ಅಧಿಕಾರಿಗಳ ಹತ್ರ ಇವ್ರು ಹೋಗಿ ಧಮಕಿ ಹಾಕೋದು. ಮೇಡಮ್, ಅದು ದಲಿತರ ಭೂಮಿ ಅಲ್ಲ, ನಾವು ಅದನ್ನ ಉಳುಮೆ ಮಾಡ್ತಾ ಇದೀವಿ, ನಮ್ದು ಅಂತ. ಆಲ್ರೆಡಿ ನಾವು ಪೊಸಿಷನ್ ಆಗಿದ್ದೀವಿ, ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ದೇವಸ್ಥಾನ ಇಟ್ಟಿದ್ದೀವಿ. ನಾವು ಪೊಸಿಷನ್ ಇರುವ ನಮ್ಮನ್ನು ಬಿಟ್ಟು ಅಧಿಕಾರಿಗಳು ಧಮಕಿ ಹಾಕೋದು, DC ಗೆ, ಪೊಲೀಸ್ ಅಧಿಕಾರಿಗಳಿಗೆ ಏನು ಖಂಡನೆ ಮಾಡೋದು. ಸರ್, ನಿರ್ಮಲಾ ಸೀತಾರಾಮ್ ಮೇಲೆ ಕೇಸ್ ಹಾಕಿದ್ದೀವಿ, ಈ ಭೂಮಿಗಳಿಗೆಲ್ಲ ದಲಿತರದೆಲ್ಲ ನಮ್ದು ಅಂತ. ಅದ್ರ ಮೂಲ ಅದು ಗ್ರಾಂಟ್ ಲ್ಯಾಂಡ್. ನಾವು ಉಳುಮೆ ಮಾಡ್ಕೊಂಡಿದ್ದೀವಿ, 100 ವರ್ಷದಿಂದ ನಾವೇ ಇದ್ದೀವಿ ಆ ಪೊಸಿಷನ್ ಅಲ್ಲಿ. ಅದಕ್ಕೆ ಅವ್ರ ಮೇಲೆ ಕ್ರಮ ತಗೊಂಡೆ ಅನ್ನೋದೇ ನಮ್ ಉದ್ದೇಶ. ಸರ್, ಸೂರನ್ಸೆ N. ವೆಂಕಟೇಶ್ ಅಂತ ಹೇಳಿ, ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ. ಬೆಂಗಳೂರು ದಕ್ಷಿಣ ಬೇಗೂರು ಗ್ರಾಮ, ಸರ್ವೆ ನಂಬರ್ 354-23-4567. ಈ ಸರ್ವೆ ನಂಬರ್ ನಲ್ಲಿ ಇರುವ ದಲಿತರ PTCL ಭೂಮಿಗೆ ಏನ್ ಈ ಆದರ್ಶ್ ಅಯ್ಯರ್ ಮತ್ತು ಪ್ರಕಾಶ್ ಬಾಬು ಇವರಿಬ್ರು ಸೇರ್ಕೊಂಡು ಕಬಳಿಸಕ್ಕೆ ಏನ್ ಈ ಪ್ರಯತ್ನ ಪಡ್ತಾ ಇದ್ದಾರೆ, ಇದು ಮುಂದಿನ ದಿನದಲ್ಲಿ ಅವ್ರಿಗೆ ತುಂಬಾ ಈ ಒಂದು ಮೆಸೇಜ್ ಮೂಲಕ ಅವ್ರಿಗೆ ಮುಂದಿನ ದಿನದಲ್ಲಿ ಯಾವುದೇ ದಲಿತರ ಭೂಮಿ ಕಬಳಿಸಕ್ಕೂ ಹೋಗ್ಬಾರ್ದು, ದಲಿತರ ಸುದ್ದಿಗೆ ಹೋಗ್ಬಾರ್ದು ಅಂತ ಒಂದು ಪಾಠ ಕಳಿಸ್ತೀವಿ. ಆಮೇಲೆ ಈ ಒಂದು ಪ್ರಾಪರ್ಟಿ ಏನಿದೆ ದಲಿತರಿಗೆ, ಆಗಿನ ಕಾಲದಲ್ಲಿ ನೀರ್ಗಟ್ ಸಾಕ್ರಿ, ತೋಟ ಸಾಕ್ರಿ, ಇದೆಲ್ಲ ಮಾಡಿ ಅವರು ಆಗಿನ ಕಾಲದಲ್ಲಿ ಇಂದಿರಾ ಗಾಂಧಿ ಅಮ್ಮ ಅವರು ಅವ್ರನ್ನ ಗುರುತಿಸಿ ಉಳುವವನೇ ಭೂಮಿ ಒಡೆಯ ಅಂತ ರುಜುವಾಗಿ ಆಗ ಅವ್ರಿಗೆ ಭೂಮಿಗಳು ದಕ್ಕಿರೋದು. ಇಂಥ ಭೂಮಿಗೆ ಇವರೆಲ್ಲ ಕೈ ಹಾಕ್ತಾ ಇದ್ದಾರೆ. ದಲಿತರನ್ನ ಮುಟ್ಟಬಾರ್ದು, ದಲಿತರನ್ನ ದೇವಾಲಯದೊಳಗೆ ಸೇರಿಸಬಾರ್ದು, ಅವ್ರ ಜೊತೆ ತಿನ್ಬಾರ್ದು, ಇದೆಲ್ಲ ಬೇಕಾ ಅವ್ರಿಗೆ ಒಂಥರ ಟೋಟಲಿ ದಲಿತರನ್ನ ಕಡೆಗಣಿಸ್ಕೊಂಡೇ ಬರ್ತಿದ್ದಾರೆ ಆ ಕಾಲದಿಂದನು. ಆದ್ರೆ ದಲಿತರ ಭೂಮಿಯಿಂದ ಅವ್ರಿಗೆ ತುಂಬಾ ತೃಪ್ತಿ ಸಿಗುತ್ತೆ ಅನ್ಸುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ದಲಿತರೆಲ್ಲ ಒಂದಾಗಿ ಅವ್ರನ್ನ ಒದ್ದು ಈ ರಾಜ್ಯದಿಂದನೇ ಹೊರಗಾಗ್ತಾರೆ ಅಂತ ಅವ್ರಿಗೆ ಈ ಮೂಲಕ ನಾವು ಸಂದೇಶ ಕಳಿಸ್ತೀವಿ. ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಎಲ್ಲ ಸೇರಿದೀವಿ. ನಮ್ಮ ಸೋರಂಚಿ ವೆಂಕಟೇಶ್ ಸರ್ ಅವರ ಸನ್ನಿಧಿಯಲ್ಲಿ ಅವರು
ಬಹಳಷ್ಟು ಹೋರಾಟಗಳು ಮಾಡ್ತಾ ಬಂದಿದ್ದಾರೆ ಈ ದಲಿತರಿಗಾಗಿ DSS ಪಕ್ಷದಿಂದ. ಇವತ್ತು ನಾನು ಕೂಡ ಇದರಲ್ಲಿ ಬೆಂಬಲವಾಗಿ ಬಂದಿರೋ ಒಂದು ಒಳ್ಳೆ ಕಾರಣ ಇದೆ. ಏಕಂದ್ರೆ ದಲಿತರಿಗೆ ಯಾವಾಗ್ಲೂ ಶೋಷಣೆ ಇದನ್ನ ನಾವು ಕೇಳ್ತಾ ಬಂದಿದೀವಿ. ಈಗ ಬಹಳಷ್ಟು ರೇಪ್ ಕೇಸ್ ಇರ್ಬೋದು, ಇಲ್ಲ ಅವ್ರನ್ನ ಆಕ್ರಮಿಸ್ಕೊಳ್ಳೋದು. ಈಗ ಜಮೀನು ಕೂಡ ಇದೇ ತರ ಆದರ್ಶ್ ಅಯ್ಯರ್ ಅಂತ ಮತ್ತು ಪ್ರಕಾಶ್ ಬಾಬು DK ಅನ್ನೋ ಅಂತವ್ರು ಬ್ರಾಹ್ಮಿನ್ ಕುಟುಂಬದಲ್ಲಿ ಅಯ್ಯರೋ ಯಾರೋ ಇರ್ಬೋದು, ಬಟ್ ಅವ್ರಿಗೇನ್ ಗೊತ್ತಿಲ್ಲ ಆಸೆ ಏನ್ ಆಸೆನೋ. ಎಲ್ಲಾರು ಅವ್ರದ್ದೇನಿದ್ಯೋ ಅವ್ರು ತೊಳ್ಕೊಳಕ್ ಆಗಲ್ಲ, ತಿನ್ಕೊಳಕ್ ಆಗಲ್ಲ. ಈ ನಮ್ಮ ದಲಿತರು ಅಂಡರ್ ಪ್ರಿವಿಲೇಜ್ ಪೀಪಲ್ ಇರ್ತಾರೆ ನೋಡಿ, ಅವ್ರನ್ನ ದಬ್ಬಾಳಿಕೆ ಮಾಡೋದು, ಅವ್ರ ಮೇಲೆ ಹೊಡಿಯೋದು, ದೌರ್ಜನ್ಯ ಮಾಡೋದು, ಕಾನೂನು ರೀತಿಯಾಗಿ ಏನೇನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅವ್ರವ್ರು ಇದ್ ಮಾಡ್ಕೊಂಡು ಏನ್ ಮಾಡಕ್ ಆಗಲ್ಲ. ಯಾಕಂದ್ರೆ ನಾವೆಲ್ಲ ಈಗ ಒಗ್ಗಟ್ಟಾಗಿ ಸೇರಿದೀವಿ. ನಾವ್ ಇವಾಗ ನಮ್ಮ ಜಮೀನ್ ಯಾರ್ ದಲಿತರಿದೆಯೋ ಅವ್ರಿಗೆ ಸೇರ್ಬೇಕು, ಸೇರೋವರೆಗೂ ನಾವ್ ಬಿಡೋದಿಲ್ಲ. 352 ABC ಬೇಗೂರ್ ಹೋಬಳಿಯಲ್ಲಿ ಇರುವಂತ ಈ ಜಮೀನು ಪಾಪ ಬಡವರು, ಅವ್ರಿಗೆ ಅನಾಗರಿಕರು ಇರ್ತಾರೆ, ಇಲಿಟ್ರೇಟ್ಸ್ ಇರ್ತಾರೆ, ಓದಕ್ ಬಲ್ದೇ ಇರೋ ಅಂಡರ್ ಪ್ರಿವಿಲೇಜ್ ಪೀಪಲ್ ಅವರು ಅಂತ ಅವ್ರನ್ನ ಮೋಸ ಮಾಡಿ ಅವ್ರನ್ನ ಯಾವ ತರ ಹಿಂಸೆ ಕೊಟ್ಟು ಟಾರ್ಚರ್ ಮಾಡಿ ಇದೆಲ್ಲ ಮಾಡಿ ನಮ್ ಇದಕ್ಕೆ ಗೊತ್ತಿದ ತಕ್ಷಣ ನಾವು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡು ಈಗ IAS ಆಫೀಸರ್ ಇರ್ಬೋದು, IPS ಇರ್ಬೋದು, ಯಾರ ಮೂಲಕನಾದ್ರೂ ನಮ್ಗೆ ಒಳ್ಳೇದಾದ್ರೆ ಸರಿ, ಇಲ್ಲ